ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳು ಕಳೆದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ. ಹಾಗೆ ಒನ್ ಮೋರ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ್ತಾ ಈ ಒಂದು ನನ್ನ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಜೊತೆ ಒಂದು ಸ್ಪೆಷಲ್ ಡೇ ಕೂಡ ಹೌದು ನಮ್ಮ ಮನೇಲಿ. ಹೌದು, ಏನಂದರೆ ನನ್ನ ಹಸ್ಬೆಂಡ್ ಅವರ ಬರ್ಡೇ ಕೂಡ ಇವತ್ತೇನೆ. ಸ್ವಾತಂತ್ರ್ಯ ದಿನಾಚರಣೆ ಆದ ಕಾರಣ ಮಕ್ಕಳೆಲ್ಲ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಬೇಕಾಗಿರುತ್ತಲ್ವ, ಅವರು ಕೂಡ ಪ್ರೋಗ್ರಾಮ್ ಕೊಡಬೇಕಾಗಿರುತ್ತಲ್ವ, ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ರು. ನಾನು ಕೂಡ ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡಿಬಿಟ್ಟು ಅವಳಿಗೆ ರೆಡಿ ಮಾಡಿ ಕಳಿಸ್ದೆ ಸ್ಕೂಲ್ಗೆ. ಸಾಗರ್ ಜಡೆ ಹಾಕೋಕೆ ಹೇಳಿದ್ಲು, ಹಾಗಾಗಿ ಸಾಗರ್ ಜಡೆನ ಹಾಕ್ಬಿಟ್ಟು ಭಾರತಾಂಬೆ ನಿನ್ನ ಜನ್ಮದಿನ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು. ಚೆನ್ನಾಗಿ ಮಾಡು ಡ್ಯಾನ್ಸು, ಯಾವ ಸ್ಟೆಪ್ಪು ಮರಿದೇ ಇರೋ ಥರ ಮಾಡು, ಮೀನಿಂಗ್ಫುಲ್ ಹಾಡಿದೆ, ಆ ಹಾಡನ್ನು ಅರ್ಥ ಮಾಡಿಕೊಂಡು ಡ್ಯಾನ್ಸ್ ಮಾಡು, ಖುಷಿಯಿಂದ ಮಾಡು ಅಂತ ಹೇಳಿ ಅವಳಿಗೂ ನೀಟಾಗೆಲ್ಲ ರೆಡಿ ಮಾಡಿ ಕಳಿಸ್ದೆ. ನಾವು ಕೂಡ ಚಿಕ್ಕವರಿದ್ದಾಗ ಆ ಒಂದು ದಿನಗಳೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಅಕ್ಕನ ಮಗಳಿಗೆ ರೆಡಿ ಮಾಡ್ತಾ ಮಾಡ್ತಾ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು. ನಾನು ಕೂಡ ಇದೇ ಥರನೇ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಆ ಒಂದು ಟೈಮಲ್ಲಿ ಬೇಗ ಎದ್ದು ನಾನು ಯಾವುದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರಲಿ ಅಥವಾ ಭಾಷಣ ಇರಲಿ, ಯಾವುದೇ ಇರಲಿ, ಎಲ್ಲದಕ್ಕೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಭಾಗವಹಿಸ್ತಾ ಇದ್ದೆ. ಭಾಗವಹಿಸಿದ ನಂತರ ಏನಾದರೂ ನನ್ನ ಒಂದು ಪ್ರೈಸ್ ಬಹುಮಾನವನ್ನು ನಾನು ತೊಗೊಂಡು ಬರ್ತಾನೆ ಇದ್ದೆ. ಅದೆಲ್ಲ ಮೆಮೊರೀಸ್ ನನಗೆ ರೀಕಾಲ್ ಆಯಿತು. ನಾನು ಕೂಡ ಅಂದರೆ ಆ ದಿನಗಳು ಈಗಲೂ ಈ ಅಟ್ ಪ್ರೆಸೆಂಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಹೌದಲ್ವಾ? ಮಕ್ಕಳಾಗಿರೋದಕ್ಕೆ ತುಂಬ ಖುಷಿ ಆಗುತ್ತಲ್ವ. ಆ ಒಂದು ಪೀರಿಯಡಲ್ಲಿ ನಾವು ಏನು ಚೈಲ್ಡ್ಹುಡ್ ಇರುತ್ತಲ್ವ, ಯಾವುದೇ ರೀತಿಯಾದಂತಹ ನಮಗೆ ಜವಾಬ್ದಾರಿ ಆಗಿರಬಹುದು ಅಥವಾ ಬೇರೆ ಏನಾದರೂ ಈ ಒಂದು ಲೈಫಲ್ಲಿ ಹೀಗಿರಬೇಕು ಹಾಗಿರಬೇಕು ಅನ್ನೋದು ಯಾವುದಕ್ಕೂ ಕೂಡ ಮೈಂಡಲ್ಲಿ ಬರೋದಿಲ್ಲ ಅಲ್ವಾ. ಅದೇ ರೀತಿ ಚಿಕ್ಕ ಮಕ್ಕಳಿದ್ದಾಗ ಏನೂ ಬರೋದಿಲ್ಲ, ಆಟ ಆಡಬೇಕು, ಊಟ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು, ಹಾಗೆ ಮೇನಾಗಿ ಟಿ ವಿ ನೋಡಬೇಕು. ಇದೇ ಥರ ಅವ್ರಿಗೆ ಏನು ಇಷ್ಟ ಬರ್ತಿತ್ತೋ ಅದನ್ನು ಮಾಡ್ತಾಯಿದ್ರು. ನಾವು ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳಾಗಿದ್ದಾಗ. ಬಟ್ ದೊಡ್ಡವರಾದ್ಮೇಲೆ ಅಂತ ಅಂದರೆ ಬೇರೆ ರೀತಿ ಆದರು ಅಂತ ಅಲ್ಲ. ಒಂದು ಆದ ಹಾಗೆಲ್ಲ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಕೆಲವೊಂದು ಕರ್ತವ್ಯಗಳಿರುತ್ತೆ. ಹಾಗಾಗಿ ಆ ಚೈಲ್ಡ್ಹುಡ್ ಅನ್ನೋದನ್ನು ನಾವು ಎಲ್ಲೋ ಮರೆತು ಹೋಗ್ತಾ ಇದ್ದೀವಿ. ಹಾಗೆ ಅದು ಒಂದು ತುಂಟತನ, ಚಿಕ್ಕತನ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ. ನಮ್ಮ ಶಾಲೆಯಲ್ಲಿ ಅಂದರೆ ಯಾವಾಗಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರಬೇಕಾದ್ರೆ ಸೇಮ್ ಎಲ್ಲ ಶಾಲೆಗೂ ಯಾವ ರೀತಿ ಭಾಗವಹಿಸೋದಾಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಹೇಗೆ ನಡೆಸ್ತಾ ಇದ್ರು ಅದೇ ರೀತಿ ನಡೆಸ್ತಾ ಇದ್ರು. ಮೇನಾಗಿ ನಮ್ಮ ಒಂದು PE ಟೀಚರ್ ಬಂದ್ಬಿಟ್ಟು ಲೇಡಿ ಟೀಚರ್ ಆಗಿರೋದ್ರಿಂದ ನಮಗೆ ಒಳ್ಳೆ ರೀತಿಯ ಕ್ಲಾಸ್ನ ಮಾಡ್ತಾಯಿದ್ರು ಅವರು. ಡ್ಯಾನ್ಸ್ ಆಗಿರ್ಬೋದು, ಕೋಲಾಟ, ಈ ರೀತಿ ಒಳ್ಳೆ ಡ್ಯಾನ್ಸನ್ನು ಕರೆಸ್ಬಿಟ್ಟು ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಆ ವಿಷಯಗಳನ್ನೆಲ್ಲ ಹೇಳ್ತಾ ನಾನು ನಮ್ಮ ಅಕ್ಕನ ಮಗಳಿಗೆ ಜಡೆನ ಹಾಕ್ತಾಯಿದ್ದೆ, ಎಲ್ಲ ವಿಷಯಗಳನ್ನ ಶೇರ್ ಮಾಡ್ತಾಯಿದ್ದೆ. ನಾನು ಕೂಡ ನಿಮ್ಮ ಥರನೇ ಬೇಗ ಇದ್ದು ರೆಡಿಯಾಗಿ ಈ ರೀತಿ ಹೋಗ್ತಾ ಇದ್ದೆ.
ಚೆನ್ನಾಗಿ ಡ್ಯಾನ್ಸ್ ಮಾಡು, ಯಾವ ಸ್ಟೆಪ್ಪು ಮರಿಬೇಡ, ಮತ್ತು ಅಕ್ಕಪಕ್ಕ ಡ್ಯಾನ್ಸ್ ನೋಡ್ಕೊಂಡು ಮಾಡಬೇಡ, ಮುಂದೆ ಸ್ಟೇಜ್ ನೋಡು, ಆಡಿಯನ್ಸ್ ನೋಡು, ಮುಂದೆ ಮಕ್ಕಳು ಅಥವಾ ದೊಡ್ಡವರು ನೀನು ಡ್ಯಾನ್ಸ್ ನೋಡ್ಕೊತ ಕುಂತಿರ್ತಾರಲ್ವ ಅವ್ರನ್ನ ನೋಡಿಕೊಂಡು ಡ್ಯಾನ್ಸ್ ಮಾಡಬೇಡ, ಓನಾಗಿ ಆಡಿಯನ್ಸಲ್ಲಿ ನೋಡಿಕೊಂಡು ತುಂಬ ಎನರ್ಜಿಯಿಂದ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಅವಳಿಗೆ ಜಡೆನ ಹಾಕಿ ರೆಡಿ ಮಾಡಿದೆ. ಮಕ್ಕಳಿಗೆ ಈ ರೀತಿ ಸಿಂಪಲ್ ಆಗಿ ಜಡೆ ಹಾಕೋದ್ರಿಂದ ಮಕ್ಕಳು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣ್ತಾರೆ. ಅವ್ರ ಜಡೆ ಮತ್ತು ಅವರ ಏನು ಹೇರ್ ಸ್ಟೈಲ್ ಇದೆ ಅದು ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಮತ್ತು ಬೇಗ ಕೂಡ ಆಗುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗೂ ಇರುತ್ತೆ. ಇದನ್ನು ಸಾಗರ್ ಜಡೆ ಅಂತ ಹೇಳಿ ಕರೀತಾರೆ. ನಂತರ ಇವಳಿಗೆ ಸರ ಹಾಗೆ ಬಳೆನೆಲ್ಲ ಹಾಕಿ ರೆಡಿ ಮಾಡಿ ಸ್ಕೂಲ್ಗೆ ರೆಡಿ ಮಾಡಿದೆ. ಅವಳು ಕೂಡ ಸ್ಕೂಲಿಗೆ ಹೋಗಿ ಸ್ಕೂಲಿಗೆ ಹೋದ್ಲು. ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಹಾಗೆ ನಾನು ಹೇಳ್ದಾಗೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ತುಂಬ ಏನು ಜಾಸ್ತಿ ಅಲ್ಲ, ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಮಾಡಿಸ್ದೆ. ತುಂಬ ಅಂದರೆ ತುಂಬ ಸಿಂಪಲ್, ಹೀಗೆ ಮಾಡಬೇಕು ಅಂತ ಏನು ಪ್ಲ್ಯಾನಿಂಗ್ ಇರಲಿಲ್ಲ. ಬಟ್ ಅವರಿಗೆ ಕೇಕ್ ಎಲ್ಲ ಕಟ್ ಮಾಡೋದು ಸೆಲೆಬ್ರೇಷನ್ ಮಾಡೋದೇನು ಇಷ್ಟ ಆಗಲ್ಲ. ಆದರೂ ನಾನು ನನ್ನ ಸಮಾಧಾನಕ್ಕೋಸ್ಕರ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡಿದ್ದೆ. ಮನೆಯಲ್ಲಿ ಜಾಮೂನ್ ಹಾಗೆ ಮೆಂತೆ ಪಲಾವ್ನ ಮಾಡಿದ್ದೆ ಅವರಿಗೋಸ್ಕರ. ನಂತರ ಸಿಂಪಲ್ಲಾಗಿ ನನಗೆ ಡೆಕೋರೇಷನ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಯಾಕಂದರೆ ಅವರು ಮನೇಲಿ ಇರಲಿಲ್ಲ. ನನ್ನ ಹಸ್ಬೆಂಡು ಅವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಕೆಲಸ ಮುಗಿಸ್ಕೊಂಡು ಸಂಜೆ ಥರ ಬಂದರು. ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನನೇ ಅವ್ರ ಬರ್ತಡೇ ಇರೋದ್ರಿಂದ ಅವತ್ತು ಸಂಜೆ ಬಂದು ಮತ್ತೆ ಏನೋ ಕೆಲಸ ಇದೆ ಅದು ಮುಗಿಸ್ಕೊಂಡು ಅವ್ರ ಫ್ರೆಂಡ್ ಮದುವೆ ಇದೆ, ಹಾಗಾಗಿ ನಾನು ಇರೋದಕ್ಕಾಗಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಬೇಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಟೈಮೇ ಆಗಲಿಲ್ಲ, ಅವರು ಜಾಸ್ತಿ ಹೊತ್ತು ಇರಲೇ ಇಲ್ಲ. ಹಾಗಾಗಿ ಬೇಗ ನನಗೆ ಡೆಕೋರೇಷನ್ ಮಾಡೋದಕ್ಕೆ ಟೈಮೇ ಆಗಲಿಲ್ಲ. ಹಾಗಾಗಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದೆ ಅಷ್ಟೇ. ಟೈಮ್ ಇನ್ನೂ ತುಂಬ ಟೈಮ್ ಇದೆ, ಅಂದರೆ ಮುಂಚೆ ಮಾಡಿ ಇಟ್ಕೊಳ್ಳೋದಕ್ಕೆ ಮಧ್ಯಾಹ್ನ ಫ್ರೀ ಇದ್ದೆ ಮಾಡಿಟ್ಕೊಳ್ಳೋಕ್ಕೆ. ನನ್ನ ಮಗಳು ಸುಮ್ಮನೆ ಇರೋದಿಲ್ಲ, ಬಲೂನ್ಸ್ ಎಲ್ಲ ಹೊಡೆಯೋದು ಆ ರೀತಿ ಮಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಅಂದರೆ ತುಂಬ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಅವರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದೆ ನಾನು. ಅವ್ರಿಗೂ ಕೂಡ ಈಗ ಕೆಲಸಕ್ಕೆ ಹೋಗೋ ಕಾರಣ ಮತ್ತು ಅವರ ಫ್ರೆಂಡ್ ಮದುವೆ ಇರೋ ಕಾರಣ ಅವರು ಬೇಗ ಕೇಕ್ ಕಟ್ ಮಾಡಿ ನನ್ನ ಮಗಳಿಗೆ ಹಾಗೆ ನಮ್ಮ ಅತ್ತೆಗೆ ಹಾಗೆ ಇನ್ನು ನಮ್ಮ ಪಕ್ಕದ ಮನೆ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಕೇಕ್ನ ಅವರು ಮದುವೆಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟರು. ಒನ್ ಮೋರ್ ವಿಶ್ ಯು ಹ್ಯಾಪಿ ಬರ್ತ್ಡೇನ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.